ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಡ್ರಾನ್ ಬ್ಲಾಗ್ಸ್. ಹೇಗಿದ್ದೀರಾ ನೀವೆಲ್ಲರೂ? ನಾವು ತುಂಬಾ ಚೆನ್ನಾಗಿದ್ದೇವೆ. ಈ ವಿಡಿಯೋ ನಾನು ಡೆಲಿವರಿ ಆಗಿ ಸೆಕೆಂಡ್ ಡೇ ಇತ್ತು. ಪೋಸ್ಟ್ ಮಾಡಲಿಕ್ಕೆ ತುಂಬಾ ಲೇಟ್ ಆಯಿತು. ಇದು ನನ್ನ ಬ್ರದರ್ ಇಂದ ನನ್ನನ್ನು ವಿಸಿಟ್ ಮಾಡಲಿಕ್ಕೆ ಬಂದಿದ್ರು. ಆಗ ಕೇಕ್ ತಂದಿದ್ರು, ಕಂಗ್ರ್ಯಾಚುಲೇಷನ್ಸ್ ಅಂತ. ಸೊ ಅಲ್ಲಿ ಹಾಸ್ಪಿಟಲಲ್ಲಿರುವಾಗ ನಾನು ಮತ್ತೆ ಲೈನಲ್ಲಿ ಕೇಕ್ ಕಟ್ಟಿಂಗ್ ಮಾಡಿದ್ದು ವಿಡಿಯೋ. ಬೇಬಿ ಕೂಡ ಇದ್ದಾಳೆ. ಮತ್ತು ಇವರು ಆಂಟಿ ನಮ್ಮನ್ನು ನೋಡ್ಕೊಳ್ಳಿಕ್ಕೆ ಬಂದದ್ದು. ನನ್ನನ್ನು ಅಂದರೆ ಆಯಿಲ್ ಮಸಾಜ್ ಹಾಗೆಲ್ಲ ಮಾಡಬೇಕಲ್ಲ ಬಾಣಂತಿಗೆ. ಸೊ ಬಾಣಂತಿಯನ್ನು ನೋಡಲಿಕ್ಕೆ ಬಂದವರು. ಸೊ ಇದು ನಾವು ಸೆಕೆಂಡ್ ಡೇಗೆ ನನಗೆ ಡಿಸ್ಚಾರ್ಜ್ ಆಗಿತ್ತು. 22ಗೆ ನೈಟ್ ನಾನು ಡೆಲಿವರಿ ಆದದ್ದು. ಮತ್ತು 24ಗೆ ನನಗೆ ಡಿಸ್ಚಾರ್ಜ್ ಮಾಡಿದರು. ಸೊ ಇದು ನಾವು ಮನೆಗೆ ಬರೋದು. ಆಗ ನನಗೆ ನಡಿಲಿಕ್ಕೆ ಸಹ ಕರೆಕ್ಟ್ ಆಗ್ತಿರ್ಲಿಲ್ಲ. ಅಂದರೆ 1 ವೀಕ್ ತುಂಬಾ ಪೇಯ್ನ್ ಇರ್ತದೆ ಸ್ಟಿಚಸ್ ಇದು. ಮತ್ತು ಈ ಟವೆಲನ್ನೆಲ್ಲ ತಲೆಗೆ ಹಾಕ್ಕೊಂಡು ಬಂದಿದ್ದೆ, ಹಾಗೆ ಹಾಕ್ಬೇಕಂತೆಲ್ಲ ಹಸಿ ಬಾಣಂತಿ ಆದರೆ. ನಾನು ಮತ್ತು ಮಗು ಮನೆಗೆ ಹಾಗೆ ಎಂಟರ್ ಆಗಲಿಕ್ಕಿಲ್ಲ. ಜಸ್ಟ್ ಹೋಲಿ ವಾಟರನ್ನು ನನಗೆ ಮತ್ತು ಮಗುವಿಗೆ ತಾಗಿಸಿ ಪ್ರೇಯರ್ ಮಾಡಿ ನಾನು ಮಗುವನ್ನು ಇಟ್ಕೊಂಡು ಒಳಗೆ ಬರಬೇಕು. ಯಾಕಂದರೆ ಮಗು ಈ ಮನೆಯ ನ್ಯೂ ಮೆಂಬರ್ ಅಲ್ಲ, ಕ್ಯೂಟ್ ಲಿಟಲ್ ಮೆಂಬರ್. ಸೊ ಈ ಒಂದು ಟ್ರೆಡಿಷನನ್ನು ಫಾಲೋ ಮಾಡ್ತಾರೆ. ಈ ಮುಖಾಂತರ ಮಗುವಿದ್ದು ದೃಷ್ಟಿಯನ್ನು ಕೂಡ ತೆಗಿತಾರೆ. ಇಲ್ಲಿ ಪ್ರೇಯರ್ ಎಲ್ಲ ಆಗಿ ನಾವು ಬಲಗಾಲಿಟ್ಟು ಮನೆ ಒಳಗೆ ಮಗುವನ್ನು ಕರ್ಕೊಂಡು ನಾನು ಬಂದೆ. ಸೊ ಈಗ ನಾನು ನಮ್ಮ ರೂಮಿಗೆ ಎಂಟರ್ ಆಗ್ತಾ ಇದ್ದೇನೆ. ನೋಡಬೇಕಾದ್ರೆ ನಮ್ಮ ರೂಮಿನ ಬಾಗಿಲಿಗೆ ಡೆಕೋರೇಟ್ ಮಾಡಿದ್ದಾರೆ ಸಿಂಪಲಾಗಿ. ಬ್ರದರ್ ಇನ್ ಲಾ ಮತ್ತು ಸಿಸ್ಟರ್ ಇನ್ ಲಾ ತುಂಬ ಕ್ಯೂಟಾಗಿ ಮಾಡಿದ್ದಾರೆ. ನಾನು ಅಂದ್ಕೊಂಡಿರಲಿಲ್ಲ. ನೋಡಿ, ಲವ್ ಯು ಬೇಬಿ ಅಂತ ಬರೆದಿದ್ದಾರೆ. ಮತ್ತು ರೂಮನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ನನಗೆ ರೂಮ್ ನೋಡುವಾಗಲೇ ತುಂಬಾ ಖುಷಿ ಆಯಿತು. ಸೊ ಈ ರೀತಿ ಸಿಂಪಲಾಗಿ ನಾವು ನಮ್ಮ ಬೇಬಿಯನ್ನು ವೆಲ್ಕಮ್ ಮಾಡಿದ್ವಿ. ಇದು ನಮ್ಮ ರೂಮು. ನಾನು 4 ಡೇಸ್ ನಂತರ ನನ್ನ ರೂಮಿಗೆ ಇನ್ನೊಮ್ಮೆ ಬರುವುದು. ಅದು ಕೂಡ ನನ್ನ ಕ್ಯೂಟ್ ಲಿಟಲ್ ಪ್ರಿನ್ಸೆಸ್ ಮತ್ತು ನ್ಯೂ ಗೆಸ್ಟನ್ನು ಕರ್ಕೊಂಡು ನಾವು ಬಂದ್ವಿ. ಈ ದಿನ ನಮಗೆ ಕೊಟ್ಟದಕ್ಕೆ ದೇವರಿಗೆ ತುಂಬಾ ನಾನು ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಈ ದಿನ ಕೂಡ ನನ್ನ ಲೈಫಲ್ಲಿ ತುಂಬಾ ಸ್ಪೆಷಲ್ ದಿನ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್. ನಮ್ಮ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ.